ನಾಯಕನಹಟ್ಟಿ ಪಟ್ಟಣ ಪಂಚಾಯಿತಿ ಕೌನ್ಸಿಲ್ ಸಭಾಂಗಣದಲ್ಲಿ 2ನೇ ಸಾಮಾನ್ಯ ಸಭೆಯು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ ಶ್ರೀಕಾಂತ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಸರ್ವ ಸದಸ್ಯರುಗಳು ಪಟ್ಟಣ ಪಂಚಾಯಿತಿಯಲ್ಲಿ ಇರುವ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರ ಮಾಹಿತಿಯನ್ನು ಪಡೆದರು. ನಂತರ ಪಟ್ಟಣ ಪಂಚಾಯಿತಿ ವಾರ್ಡ್ಗಳಲ್ಲಿ ಬರುವ ಮನೆಗಳಿಗೆ ಈ ಸ್ವತ್ತು, ಮಳಿಗೆಗಳು, ಸಿಸಿ ರಸ್ತೆ, ಶಾಲಾ ಕಾಂಪೌಂಡ್, ಚಿಕನ್ ಮತ್ತು ಮಟನ್ ಅಂಗಡಿಗಳಿಗೆ ಪ್ರತ್ಯೇಕ ಸ್ಥಳ ನಿಗದಿ, ಚರಂಡಿ, ಪೈಪ್ಲೈನ್, ಶಾಲೆಯನ್ನು ಒತ್ತುವರಿ ಮಾಡಿರುವ ಜಾಗವನ್ನು ತೆರವುಗೊಳಿಸಿ ಕಾಂಪೌಂಡ್ ಅನ್ನು ನಿರ್ಮಿಸುವುದು, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿಕಲಚೇತನರಿಗೆ ಸಹಾಯಧನ ವಿತರಿಸುವುದು, ಗ್ರಂಥಾಲಯ ಹೊಸ ಕಟ್ಟಡ ನಿರ್ಮಾಣಕ್ಕೆ ಖಾಲಿ ನಿವೇಶನ ಮಂಜೂರು ಮಾಡುವ ಕುರಿತು ಸುದೀರ್ಘವಾಗಿ ಚರ್ಚಿಸಲಾಯಿತು. ಸರ್ಕಾರದ ಆದೇಶದಂತೆ KSWAN ಇಂಟರ್ನೆಟ್ ಸಂಪರ್ಕ ಸೌಲಭ್ಯಕ್ಕಾಗಿ ಸರ್ಕಾರ ನಿಗದಿಪಡಿಸಿರುವಂತಹ IT ಸಾಫ್ಟ್ವೇರ್ ಆ್ಯಂಡ್ ಹಾರ್ಡ್ವೇರ್ ರೂಟರ್ಗಳನ್ನು ಹೊಸದಾಗಿ ಖರೀದಿಸುವ ಬಗ್ಗೆ ಚರ್ಚಿಸಲಾಯಿತು. ನಂತರ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ರಚಿಸಲಾಯಿತು. ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿ KP ತಿಪ್ಪೇಸ್ವಾಮಿ, ಸದಸ್ಯರುಗಳಾಗಿ ಅಬಕಾರಿ ತಿಪ್ಪೇಸ್ವಾಮಿ, T ಮಹೇಶ್ವರಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಮುಖ್ಯ ಅಧಿಕಾರಿ O ಶ್ರೀನಿವಾಸ್, ಉಪಾಧ್ಯಕ್ಷೆ ಸರ್ವಮಂಗಳ ಉಮಾಪತಿ, ಸದಸ್ಯರಾದ JR ರವಿಕುಮಾರ್, MT ಮಂಜುನಾಥ್, KP ತಿಪ್ಪೇಸ್ವಾಮಿ, O ಮಹೇಶ್ವರಿ, B ಗುರುಶಾಂತಮ್ಮ, D ಸುನೀತಾ, ಮುದಿಯಪ್ಪ, ಈರಮ್ಮ, ಸೈಯದ್, ಅನ್ವರ್, ಪಾಪಮ್ಮ, ತಿಪ್ಪೇಶ್, B ವಿನುತಾ, N ಮಹಾಂತಣ್ಣ, P ಬೋಸಯ್ಯ, P ಓಬಯ್ಯ, ಪಟ್ಟಣ ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ವರದಿ KT ಓಬ್ಳೇಶ್, ನಲಗೇತನಹಟ್ಟಿ. ಮುಂದೆ ಬರ್ರಿ. ಈ ಕಡೆ ನೋಡ್ರಮ್ಮ. ಮುಂದೆ ಬರ್ರಿ. ಈ ಕಡೆ ನೋಡ್ರಮ್ಮ.